ಕ್ಷಣಕಾಲದ ಕೋಪ ದ್ವೇಷದಿಂದ ದೂರವಾಗಿದ್ದ ಭಾವ ಬಾಮೈದನರಾದ ಮಂಜುನಾಥ್ ಮತ್ತು ಶಿವಶಂಕರ್ ಪರಸ್ಪರ ಜಗಳ ಮಾಡಿಕೊಂಡಿದ್ರ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅಡಿಕೆ ತೋಟದಲ್ಲಿ 50 ಅಡಿಕೆ ಗಿಡಗಳನ್ನ ಕತ್ತರಿಸಲಾಗಿತ್ತ. ಈ ಘಟನೆ ಬಳಿಕ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಿಸಿದ್ರ. ವಿಷಯ ತಿಳಿದ ರೈತ ಸಂಘದ ಮುಖಂಡರು ಹಾಗೂ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಗಾಣದಾಳು ಗ್ರಾಮಕ್ಕೆ ತೆರಳಿ ಕುಟುಂಬದ ಸದಸ್ಯರು ಮತ್ತು ಜಗಳ ಮಾಡಿಕೊಂಡಿದ್ದ ಮಂಜುನಾಥ್ ಮತ್ತು ಶಿವಶಂಕರ್ ಅವರನ್ನ ಪರಸ್ಪರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದ್ವೇಷ, ಕೋಪ, ಅಸೂಯೆಗಳನ್ನ ತೊರೆದು ಶಾಂತಿ ಸಹಬಾಳ್ವೆಯಿಂದ ಜೀವನ ಮಾಡುವಂತೆ ಉಭಯರಿಗೂ ಸೂಚಿಸಿದ್ದು, ಈ ವೇಳೆ ಮಾತನಾಡಿದ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಇಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಒಂದೇ ಕೋಪ, ದ್ವೇಷ, ಸಾಧನೆಯಿಂದ ಜೀವನ ಮಾಡಿ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಸಣ್ಣ ಜಗಳ ತಿಳಿದು ತಿಳಿಯದೆಯೋ ಆಕಸ್ಮಿಕವಾಗಿ ನಡೆದಿದೆ. ನಿಮ್ಮನ್ನ ಒಂದಾಗಿ ಮಾಡಲು ರೈತ ಸಂಘದ ನಾಯಕರು, ಅಕ್ಕಪಕ್ಕದ ಗ್ರಾಮಗಳ ಮುಖಂಡರು ಬಂದಿದ್ದಾರೆ. ಇದು ನಿಮ್ಮ ಮೇಲಿರುವ ಪ್ರೀತಿ, ಹೀಗಾಗಿ ಪರಸ್ಪರ ಒಂದಾಗಿ ಬಾಳಿ ಜೀವನ ನಡೆಸಿ ಎಂದು ಹೇಳಿದ್ರ. ಅಂತ ನಾವೇ ಸುಮ್ಮನಾಗಿ ಬಿಡ್ತೀವಿ. ನೀವಿಬ್ರು ಇನ್ಮಿಂದ ಮನಸ್ಸಲ್ಲಿ ದ್ವೇಷ ಇಟ್ಕೋಬೇಡಿ, ಚೆನ್ನಾಗಿರಿ. ಯಾಕಂದ್ರೆ ಇಲ್ಲಿ ಸಭೆ ಕರೆಸಿ ಕೇಳು, ನಿನಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಹಿಂಗೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಯ್ಯ ಮಾತನಾಡಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ದ್ವೇಷ, ಅಸೂಯೆ, ಕೋಪ ಬಿಟ್ಟು ಶಾಂತ ರೀತಿಯಲ್ಲಿ ಜೀವನ ಮಾಡೋಣ. ಮನೆ, ಕುಟುಂಬ, ಗ್ರಾಮ ಎಂದ ಮೇಲೆ ಸಣ್ಣ ಪುಟ್ಟ ಜಗಳ ಸರ್ವೇ ಸಾಮಾನ್ಯ. ಪ್ರಕರಣಗಳನ್ನ ಪರಸ್ಪರ ವಾಪಸ್ ಪಡೆದು ಸಹಬಾಳ್ವೆ ನಡೆಸಿ ಎಂದ್ರ. ಮಾವ ಬಾಮೈದ್ಯರ ಮಧ್ಯೆ ಒಂದು ಸಣ್ಣ ವೈಯಕ್ತಿಕ ದ್ವೇಷಕ್ಕೆ ಏನೋ ಅವರ ತೋಟದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಆರೋಪ ಮತ್ತೆ ಪ್ರತ್ಯಾರೋಪಗಳು ಬಂದಿದ್ದು. ಅದನ್ನ ನಮ್ಮ ರೈತ ಮುಖಂಡರುಗಳು ಮತ್ತೆ ನಮ್ಮ ಪಂಚಾಯತಿ ಮುಖಂಡರುಗಳು ಎಲ್ಲ ಸೇರ್ಕೊಂಡು, ಅವು ಬೇಡ್ರಪ್ಪ, ಕೋರ್ಟು ಕಚೇರಿ ಎಲ್ಲ ಬೇಡ, ಇಲ್ಲೇ ಒಂದು ಸಮನ್ವಯ ಸಮಿತಿ ಸಭೆ ಮಾಡಿ ಇವರಿಬ್ಬರನ್ನು ಒಂದು ಮಾಡಿ ಅಲ್ಲಿ ಏನು ಹಾನಿಯಾಗಿತ್ತು ಅದನ್ನ ಪರಿಹಾರ ಸಮೇತವಾಗಿ ಇವತ್ತು ನಮ್ಮ ರೈತ ಸಂಘದವರು ನಮ್ಮ ಈ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಮುಖಂಡರುಗಳು ಬಂದು ಸಮಸ್ಯೆ ಬಗೆಹರಿಸಿದೀವಿ ಸರ್. ಒಂದು 50-55 ಸಸಿ ಅಡಿಕೆ ಸಸಿ ಪ್ರಾಬ್ಲಮ್ ಆಗಿತ್ತು. ಆ ಸಸಿಗಳು ಸಹ ತಂದು ಅದನ್ನ ನೆಡೋ ಮುಖಾಂತರ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ವಿ. ಇವತ್ತೇ ಮಂಜು ಅಂತ ಇವರು ಸಣ್ಣ ಒಂದು ವೈಯಕ್ತಿಕ ದ್ವೇಷ ಅಷ್ಟೇ, ಸದ್ಯ ಭಾವ ಬಾಮೈದ್ಯರಂತೆ, ಇನ್ನು ಮುಂದೆ ಹೀಗೆ ಇರ್ತಾರೆ, ಚೆನ್ನಾಗಿರ್ತಾರೆ. ರೈತ ಸಂಘದ ಮುಖಂಡರು ಹಾಗೂ ಪೊಲೀಸರ ಮಧ್ಯಪ್ರವೇಶಕ್ಕೆ ಉಭಯರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಪ್ರಕರಣ ಸುಖಾಂತ್ಯವಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.